ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಳ್ಳಕೆರೆಯಲ್ಲಿ ಅಜ್ಜಯ್ಯನ ಗುಡಿ ಪಕ್ಕದಲ್ಲಿ ದೇವತಾ ಹಸುಗಳಂತ ಸಾಕಷ್ಟು ಹಸುಗಳಿದೆ. ನಾವು ಅಲ್ಲಿ ಪೂಜೆ ಮಾಡೋಣ, ಗೋಪೂಜೆ ಮಾಡೋಣ ಅಂತ ನಾವೆಲ್ಲ ಹೋಗಿದ್ವಿ. ಇದು ಎಲ್ಲಿ ಬರುತ್ತೆ ಅಂದರೆ ಚಳ್ಳಕೆರೆ ಜಗಳೂರು ಅಜ್ಜಯ್ಯನ ಗುಡಿ ಪಕ್ಕ ದೇವತಾ ಹಸುಗಳಂತ. ಈ ಹಸುಗಳನ್ನ ಕಿಲಾರಿಗಳು ನೋಡ್ಕೋತಾರೆ. ಅವರು ಹೇಗೆ ಅವ್ರದ್ದು ಜೀವನ ಅಂದರೆ ಹಸುಗಳು ಸಗಣಿ ಹಾಕತ್ತಲ್ಲ, ಅದು ಮಾಡಿಬಿಟ್ಟು ಅವ್ರ ಜೀವನ ಅಷ್ಟೇ. ಆಮೇಲೆ ಈ ಹಸುಗಳಿಂದ ಹಾಲು ಕೂಡ ಕರೆಯೋದಿಲ್ಲ. ನೋಡಿ, ಇಲ್ಲಿ ನಾನು ಹಸುಗಳನ್ನ ತೋರಿಸ್ತಾ ಇದ್ದೀನಲ್ವ, ಅವೇ ಹಸುಗಳು. ಇಲ್ಲೂ ಪೂಜೆಗೊಂದು ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಅಂತ. ನಮಗೆ ಏನಾದ್ರು ಒಂದೊಂದು ಸಲ ತುಂಬ ತಲೆನೋವು ಇರುತ್ತೆ. ಮಾತ್ರೆಗಳು ತೊಗೊಳಕ್ಕೂ ಒಂಥರ ಭಯ. ಚಿಕ್ಕ ಚಿಕ್ಕ ತಲೆನೋವಿಗೆ ಏನಕ್ಕೆ ನಾವು ಮಾತ್ರೆ ತೊಗೋಬೇಕು, ಹಂಗೆ ಕಡಿಮೆ ಆಗುತ್ತೇನೋ ಅಂಥ ಟೈಮಲ್ಲಿ ಹಸುಗಳಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು 10 ನಿಮಿಷ ನಾವು ಒಂದು ಸ್ವಲ್ಪ ಧ್ಯಾನ ಮಾಡ್ಕೊಂಬಿಟ್ರೆ ಒಂಥರ ಲೇಸಿನೆಸ್ ಹೋಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಅಷ್ಟು ಒಂಥರ ಖುಷಿ ಅನಿಸುತ್ತೆ. ನಾವು ಆ ಜಾಗದಲ್ಲಿ ಹೋದರೆ ಆ ಸಗಣಿ ಗಂಜಲ ಸ್ಮೆಲ್ ಕೂಡ ಘಮ ಘಮ ಬರ್ತಿರುತ್ತೆ. ಅದು ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಕರುಗಳು ಕೂಡ ಇದೆ. ಇಲ್ಲಿ ಪಕ್ಕದಲ್ಲೇ ಅಜ್ಜಯ್ಯನ ಗುಡಿ ಅಂತ ಇದೆ. ಆವಾಗ ತುಂಬ ವರ್ಷಗಳ ಹಿಂದೆ ಅಜ್ಜಯ್ಯ ಅಂತ ಒಬ್ಬರು ಇದ್ದರು. ಅವರು ಅಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಹಸು ಕರುಗಳನ್ನೆಲ್ಲ ಸಾಕಿದ್ರಲ್ಲ, ಅವಕ್ಕೇನಾರು ಹಸುಗಳಿಗೆ ಹುಷಾರಿಲ್ಲ ಅಂದರೆ ಅವ್ರ ಹತ್ರ ಕರ್ಕೊಂಬರ್ತಾ ಇದ್ರಂತೆ. ಅವ್ರು ಅದಕ್ಕೆ ಔಷಧಿಗಳನ್ನ ಕೊಡ್ತಾಯಿದ್ರು. ಆವಾಗ ಹಸುಗಳು ಕಾಯಿಲೆ ಎಲ್ಲ ವಾಸಿಯಾಗಿ ಗುಣಮುಖ ಆಗ್ತಿತ್ತು ಅಂತ ಒಂದು ಮಾಹಿತಿ ಕೂಡ ಇದೆ. ಅದಕ್ಕೋಸ್ಕರ ಇಲ್ಲೇ ಆ ಅಜ್ಜಯ್ಯನ ಗುಡಿ ಪಕ್ಕದಲ್ಲೇ ಈ ದೇವತಾ ಹಸುಗಳು ಅಂತಿದೆ. ತುಂಬ ಹಸುಗಳಿದೆ ಇಲ್ಲಿ. आओ गुरुदेव दर्शन दीजो, तुमी हो जगद के दाता, तुमी हो जगद के दाता. आओ गुरुदेव दर्शन दीजो, तुमी हो जगद के दाता, तुमी हो जगद के दाता. तुमी हो ब्रह्मा, तुमी हो विष्णु, तुमी हो शंकर रूपा, तुमी हो शंकर रूपा. आओ गुरुदेव दर्शन दीजो, तुमी हो जगद के दाता. सृष्टि स्थिति लय कारण तुमी हो, तुमी हो अनादि रूपा, तुमी हो अनादि रूपा. आओ गुरुदेव दर्शन दीजो, तुमी हो जगद के दाता, तुमी हो जगद के दाता. अनाथ नाथ दीन बंधु, तुमी हो आनंद रूपा, तुमी हो आनंद रूपा. आओ गुरुदेव दर्शन दीजो, तुमी हो जगद के दाता, तुमी हो जगद के दाता. अज्ञान नाशक शरण संरक्षक, आत्मा ज्ञान प्रदाता, आत्मा ज्ञान प्रदाता. आओ गुरुदेव दर्शन दीजो, तुमी हो जगद के दाता, तुमी हो जगद के दाता, तुमी हो जगद के दाता. ನೋಡಿದ್ರಲ್ಲ ಎಷ್ಟು ಹಸುಗಳಿದೆ ಅಲ್ಲಿ. ಈ ಹಸುಗಳೆಲ್ಲ ಇಲ್ಲೇ ಪಕ್ಕದಲ್ಲೇ ಒಂದು ಕೆರೆ ಇದೆ.
ಈ ಹಸುಗಳು ಬೆಳಗ್ಗೆ 8 ಗಂಟೆ 8 ಅಷ್ಟೊತ್ತಿಗೆ ಆ ಕೆರೆ ಹತ್ರ ಎಲ್ಲ ಹೋಗ್ಬಿಟ್ಟು ಸುತ್ತಾಡಿ ನೀರೆಲ್ಲ ಕುಡ್ಕೊಂಡು ಸಂಜೆ 4 ಅಷ್ಟೊತ್ತಿಗೆ ವಾಪಸ್ಸು ಇದೇ ಜಾಗದಲ್ಲಿ ಬರುತ್ತೆ. ನಾವೇನಾದ್ರು ಈ ಹಸುಗಳನ್ನ ನೋಡಬೇಕು ಅಂತಂದರೆ ಬೆಳಗ್ಗೆ 9 ಗಂಟೆ ಒಳಗೆ ನಾವು ಅಲ್ಲಿಗೆ ಹೋಗಬೇಕು. ಮತ್ತು ಸಂಜೆ 5 ಗಂಟೆ 4:30 5 ಗಂಟೆ ಅಷ್ಟೊತ್ತಿಗೆ ಹೋದರೆ ಮತ್ತೆ ಹಸುಗಳೆಲ್ಲ ಗೋಧೂಳಿ ಸಮಯದಲ್ಲಿ ತಮ್ಮ ಗೂಡುಗಳನ್ನೆಲ್ಲ ಸೇರಿಕೊಂಡಿರುತ್ತೆ. ಈ ಹಸುಗಳನ್ನ ನೋಡೋದಕ್ಕಂತ ಕಿಲಾರಿಗಳು ಕೂಡ ಇದ್ದಾರೆ. ಅವರೇ ಈ ಹಸುಗಳನ್ನ ಕೆರೆ ಹತ್ರ ಎಲ್ಲ ಹೊಡ್ಕೊಂಡು ಹೋಗ್ತಾರೆ. ಮತ್ತೆ ವಾಪಸ್ಸು ಕೆರೆಯಿಂದ ಮತ್ತೆ ವಾಪಸ್ಸು ಈ ಕಡೆ ಪಕ್ಕದಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇದೆ ಈ ಹಸುಗಳೆಲ್ಲ, ಅಲ್ಲಿ ಬರುತ್ತೆ. ಈ ಒಂದು ಹಸುಗಳೇನಾದರೂ ಮಿಸ್ ಆದರೆ ಹೋಗಿದ ತಕ್ಷಣ ಎಲ್ಲೇ ಎಷ್ಟೇ ದೂರ ಇರಲಿ ಮತ್ತೆ ಬಂದು ತುಂಬ ಹಸುಗಳ ಜೊತೆ ಮತ್ತೆ ಸೇರಿಕೊಳ್ಳುತ್ತೆ. ನೋಡಿ ಎಷ್ಟು ಹಸುಗಳಿದೆ ಇಲ್ಲಿ. ಸಗಣಿ ಗಂಜಲ ಸ್ಮೆಲ್ಲು, ಅಲ್ಲಿ ವಾತಾವರಣನೇ ತುಂಬ ಅದ್ಭುತವಾಗಿದೆ. ನೋಡಿ ಇವರು ಗೋಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಹಸು ಕರು ಹಾಕಿತ್ತು, ಅದಕ್ಕೆ ಇದು ಹೊರಗಡೆ ಬಿಟ್ಟಿರಲಿಲ್ಲ, ಅವರು ಅಲ್ಲಿ ಒಳಗಡೆ ಕಟ್ಟಾಕಿದ್ರು. ಈ ಹಸುಗೆ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಕಾಲಿಗೆ ನೀರು ಹಾಕಿದ ತಕ್ಷಣ ಅದು ಭಯದಿಂದ ಕಾಲಿನಲ್ಲಿ ಹಿಂಗೆ ಹೊಡಿತಾ ಇದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಆ ಹಸುಗೂ ಭಯ ಆಗ್ತಿದೆಯೇನೋ, ಯಾಕಂದರೆ ದಿನ ಸೈಲೆಂಟಾಗಿರುತ್ತೆ. ಇವತ್ತು ನಾವೆಲ್ಲ ಸ್ವಲ್ಪ ಗದ್ದಲ ಮಾಡಿ ಅವಾಗ ತೊಂದರೆ ಕೊಟ್ವೇನೋ ಅಂತ ಅನ್ನಿಸ್ತಾ ಇದೆ. ಅದು ಗಾಬರಿ ಆಗಿತ್ತು. ನಮಗೂ ಭಯ ಆಗ್ತಿತ್ತು ಇದೆಲ್ಲಿ ಬಂದು ನಮಗೆ ಗುದ್ದು ಬಿಡುತ್ತೋ ಅಂತ. ಗುರೂಜಿಯವರು ಚೆನ್ನಾಗಿ ಪೂಜೆ ಮಾಡಿದ್ರು. ಅದು ಪೂಜೆ ಮಾಡಿದ ಮೇಲಂತೂ ಹಸು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರು ಹೇಳ್ತಾಯಿದ್ರು, ಯಾಕಮ್ಮ ಗಲಾಟೆ ಮಾಡ್ತಾ ಇದೆಯಾ, ಗಲಾಟೆ ಮಾಡಬೇಡ, ನಾವು ನಿಮಗೇನು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪುಟಾಣಿ ಕರುಗಳು ಕೂಡ ಸಾಕಷ್ಟು ಪುಟಾಣಿ ಕರುಗಳಿದ್ವು ಅಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಕೊನೆಗೆ ಹಸುಗೆಲ್ಲ ಪೂಜೆ ಮಾಡಿ ಸೀರೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಬೆಲ್ಲ ಎಲ್ಲ ನೈವೇದ್ಯ ಕೊಟ್ಟರು, ಮಂಗಳಾರತಿ ಕೂಡ ಮಾಡಿದರು. ನೋಡಿದ್ರಲ್ಲ ಸ್ನೇಹಿತರೆ, ದೇವತಾ ಹಸುಗಳು. ಇದು ನಮ್ಮ ಚಳ್ಳಕೆರೆಯಲ್ಲೇ ಇದೆ. ನೀವೇನಾದ್ರು ಚಳ್ಳಕೆರೆ ಬಂದರೆ ಇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ.